ಹಾಯ್! ಇವತ್ತು ಶನಿವಾರ. ಆಮೇಲೆ ನನ್ನ ಧ್ವನಿ ಒಳಗೆ ಗೊತ್ತಾಗ್ತಿರ್ಬೇಕಲ್ಲ ನಿಮ್ಗೆ ಒಂಥರ ಕೇಳಕತ್ತದ ಧ್ವನಿ. ನನಗೆ ಆರಾಮಿಲ್ಲ. ನನ್ಯಾಗೇನೋ ಆರಾಮಾಯ್ತು. ಅಕ್ಕಿಗಾಗಿಂದ ನನಗೆ ನೆಗಡಿ, ಜ್ವರ ಅಂತ ಶುರುವಾಗಿ ಕಮ್ಮಿನೇ ಆಗಲಾಗೈತಿ. ಆಮೇಲೆ ಇವತ್ತ ಶನಿವಾರ ಅಲ್ಲ ಅಂತೇಳಿ ಬದ್ನಿಕಾಯಿ ಹೆಣ್ಗಾಯಿ ಪಲ್ಯ ಮಾಡಮು, ನಿಮ್ಮ ಜೊತೆ ಶೇರ್ ಮಾಡಮಂತ ರೆಸಿಪಿ ಶುರು ಮಾಡಿದೆ. ನಮ್ಮ ಮನೆಯಿಂದ ಫೋನ್ ಬಂತು. ಅವ್ರ ಜೊತೆ ಮಾತಾಡ್ಕೋಂತ ಅಡ್ಗಿನೇ ಮಾಡಿ ಮುಗಿಸ್ಬಿಟ್ಟೆ. ಹಾಗಾಗಿ ರೆಸಿಪಿ ಶೇರ್ ಮಾಡೋದಾಗ್ಲಿಲ್ಲ. ನೆಕ್ಸ್ಟ್ ವ್ಲಾಗ್ನಾಗ ಮಾಡ್ತೀನಿ. ಆಮೇಲೆ ಊಟ ಮಾಡಿ ನಾವೀಗ ಹೊರಗೆ ಹೊಂಟಿವಿ. ಹೊರಗೆ ಹೊಂಟಿರೋ ಮೇನ್ ರೀಸನ್ ಏನಪ್ಪ ಅಂದ್ರೆ ಇವತ್ತು ಗ್ರಾಸರೀಸು ತಗೊಂಡ್ಬರೋದದ, ಕಾಸ್ಕೋಗೆ ಹೋಗೋದದ. ಅದ್ರ ಜೊತೆಗೆ ನಾನು ಫೋನ್ ತೊಗೊಂಬರಮಂತ ಹೊಂಟೀನಿ. 2 ವಾರದಿಂದ ಈ ಫೋನ್ ಸಲಿಂದ ಇಷ್ಟೇ ರಿಸರ್ಚ್ ಮಾಡಿನೆಲ್ಲ, ಫೈನಲಿ ಇವತ್ತ ಖರೀದಿ ಮಾಡೇ ಬಿಡಮಂತ ಹೊಂಟೀನಿ. ಇವತ್ ನಾವು ಹೊಂಟಿದ್ದು ಮಿಸಸ್ ಆಗನಾಗಿರೋ ಸ್ಕ್ವೇರ್ ಒನ್ ಮಾಲಿಗೆ. ಹೋದ ತಕ್ಷಣ ಇಲ್ಲಿ ಕ್ರಿಸ್ಮಸ್ ಸಲುವಾಗಿ ಈಗಾಗ್ಲೇ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಡೆಕೋರೇಷನ್ ಎಲ್ಲ ಮಾಡ್ಯಾರ. ಇವನ್ ಸ್ಯಾಂಟಾನು ಇದ್ರು, ಅವ್ರ ಜೊತೆ ಫೋಟೋನು ತಗೋಬಹುದಂತ. ಆಮೇಲೆ ನಾವು ಆಪಲ್ ಸ್ಟೋರಿಗೆ ಬಂದ್ವಿ. ಇಲ್ಲಿ ನೋಡ್ರಿ ಆಪಲ್ ಸ್ಟೋರ್ ಇಷ್ಟ್ ರಶ್ ಇತ್ತಲ್ಲ, ನಂಗರ ನಮ್ಮ ಊರನ್ ಸಂತಿ ನೋಡ್ದಂಗ ಆಯ್ತು ಆಪಲ್ ಸ್ಟೋರ್. ಇಷ್ಟ್ ರಶ್ ಅದ, ಫೋನ್ ಸಿಗ್ತದ ಇಲ್ಲ ಬಿಡು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಲಾಸ್ಟ್ ವೀಕೆಂಡ್ ನಮ್ಗೆ ಹಿಂಗೆ ಆಗಿತ್ತು, ನಾವ್ ಅನ್ಕೊಂಡಿದ್ ಕಲರ್ ನಮಗ್ ಸಿಕ್ಕಿರ್ಲಿಲ್ಲ. ಇವತ್ ಫೈನಲಿ ನನ್ ಕೈಗ್ ಬಂತ್ ನೋಡ್ರಿ ಆರೆಂಜ್ ಕಲರ್ 17 Pro Max. ನಂಗರ ಭಾರಿ ಖುಷಿ ಆಯ್ತು ಫೋನ್ ತಗೊಂಡಿದ್ದು. ನಾ ಇವಾಗ ಸದ್ಯಕ್ಕೆ ಯೂಸ್ ಮಾಡೋದು iPhone 14. ಆಮೇಲೆ ನಾನು 16 Pro Max ತಗೊಳಮ್ ಅನ್ಕೊಂಡಿದ್ದೆ. ಬಟ್ ಪ್ರೈಸ್ ಡಿಫ್ರೆನ್ಸ್ ಬಾಳ ಅನಿಸ್ಲಿಲ್ಲ 16 17ಗೆ. ಹಂಗಾಗಿ ಲೇಟೆಸ್ಟೇ ಇರ್ಲಿ ಅಂತ ಹೇಳಿ 17 ತಗೊಂಡೆ. ನಾನೇನೋ ಖುಷಿಯಿಂದ ಹೊಂಟೀನಿ. ಅನನ್ಯ ನೋಡ್ರಿ ಫುಲ್ ಸಿಟ್ಟಾಗಳ ನನ್ ಮೇಲೆ, ನಾ ಫೋನ್ ತೊಗೊಂಡಿದ್ದಕ್ಕೆ ಖುಷಿ ಇಲ್ಲತ್ತ. ಆಮೇಲೆ ನಾವು ಕಾಸ್ಕೋಗ್ ಹೋಗಿ ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದ್ ಕಡೆ ಕ್ರಿಸ್ಮಸ್ ಫೇರ್ ನಡೆದಿತ್ತು, ಅಲ್ಲಿಗೆ ಬಂದಿವೆ. ಅಲ್ಲಿ ಸ್ಯಾಂಟಾನು ಇದ್ರು, ಅವ್ರ ಹತ್ರ ನಾವು ಹೋಗಿ ಫೋಟೋ ತೆಗಿಸ್ಕೋಬಹುದು. ಅದ್ರ ಜೊತೆಗೆ ಇಲ್ಲಿ ಸ್ಯಾಂಟಾಗ ಅನನ್ಯ ಲೆಟರ್ ಬರೆಯಕತ್ತಾಳ ನೋಡ್ರಿ. ಇದು ಪ್ರತಿ ವರ್ಷ ಇರ್ತದ. ಅನನ್ಯ ಹೋದ ವರ್ಷನು ಬರ್ದ್ ಹಾಕಿದ್ಲು. ಆಕಿಗೆ ಏನ್ ಬೇಕು ಅದನ್ನ ಬರಿತಾಳ, ಅದ್ರೊಳಗ ಬರ್ದು ಇಲ್ಲಿ ಲೆಟರ್ ಬಾಕ್ಸ್ ಇರುತ್ತ ಅದ್ರೊಳಗ ಹಾಕ್ತಾಳ. ಆ ಲೆಟರ್ ಒಳಗ ನಾವು ಅಡ್ರೆಸ್ ಬರ್ದಿರ್ತೀವ. ಅನನ್ಯ ಲಕ್ಕಿ ಇದ್ರ ಆಕಿಗೆ ಒಂದ್ ಗಿಫ್ಟ್ ಬರ್ತದ. ಅದ್ರ ಜೊತೆಗೆ ಇಲ್ಲಿ DIY ಆಕ್ಟಿವಿಟೀಸು ಇದ್ದು. ಅನನ್ಯ ಏನೇನೋ ಮಾಡಿದ್ಲಪ್ಪ, ಒಂದಿಷ್ಟು DIY ಇಲ್ಲಿ ರೆಡಿ ಮಾಡ್ಯಾಳ ನೋಡ್ರಿ. ಇವನ್ನ ಕ್ರಿಸ್ಮಸ್ ಟ್ರೀಗೆ ಹಾಕ್ತೀನಿ ಅಂತ ಹೇಳಿ ತಗೊಂಬಂದ್ಲಾ.